ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಇಂದು ನಡೆದಿರ್ತಕ್ಕಂಥ SSLC ಸಮಾಜ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವತ್ತು ಬರೆದಿರ್ತಕ್ಕಂಥ ಕೀ ಆನ್ಸರ್ಸ್ ಇದ್ದಾವೆ. ಸೊ ನಿಮ್ಮ ಎಷ್ಟು ಸ್ಕೋರ್ ಆಯಿತು ಅನ್ನೋದನ್ನು ನೀವುಗಳು ಕೂಡ ನಮಗೆ ಕಮೆಂಟನ್ನು ಕೊಟ್ಟರೆ ಸೊ ಖಂಡಿತವಾಗಿ ನಾವೇನು ಮಾಡ್ತೀವಿ ಅಂತಂದರೆ ನಿಮಗೂ ಕೂಡ ಬೆಸ್ಟ್ ಆಫ್ ಲಕ್. ಯಾಕಂದರೆ PU ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಫಸ್ಟ್ MCQಗಳಲ್ಲಿ ಕೇಳಿದರು, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಅಂತ ಕೇಳಿದ್ದಾರೆ. ಸೊ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಗವರ್ನರ್ ಜನರಲ್ ಆಪ್ಷನ್ ಬಿ ಕಾರ್ನ್ ವಾಲಿಸ್ ಅಂತಕ್ಕಂಥ ಬರೆದ್ರೆ 1 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಎರಡನೇ ಪ್ರಶ್ನೆ, 1942ರ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ ಯಾವುದು? ಸೊ ಯಾವುದು ಸೋಲಿಸೋದಪ್ಪ ಅಂದ್ರೆ ಅದು ಆಪ್ಷನ್ ಸಿ ರಷ್ಯಾ ಅಂತ ಬರೆದಿದ್ರೆ ನಿಮಗೆ 1 ಮಾರ್ಕರ್ ಕೊಡ್ತಾರೆ. ಥರ್ಡ್ ಒನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಇಟ್ ಮೀನ್ಸ್ ಸಾರ್ಕ್ನ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಅದು ಆಪ್ಷನ್ ಡಿ ಕಠ್ಮಂಡುವಿನಲ್ಲಿ ಅಂತಕ್ಕದ್ದನ್ನು ಯಾರೆಲ್ಲ ಬರೆದಿರ್ತೀರಿ ಸೊ ನಿಮಗೆ ಎಕ್ಸಾಕ್ಟಾಗಿ 1 ಮಾರ್ಕನ್ನು ಕೊಡ್ತಾರೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಫೋರ್ದಲ್ಲಿ ಕರ್ನಾಟಕದಲ್ಲಿ ಜೀತ ಪದ್ಧತಿಯನ್ನು ರದ್ದುಗೊಳಿಸಿದವರು ಅಂತ ಕೇಳಿದ್ದಾರೆ. ಸೊ ಯಾರು ಕರ್ನಾಟಕದಲ್ಲಿ ಜೀತ ಪದ್ಧತಿಯನ್ನು ರದ್ದು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿಲ್ಲ, ಆಪ್ಷನ್ ಡಿ ದೇವರಾಜು ಅರಸ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಐದನೇ ಪ್ರಶ್ನೆ, ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಹೆಸರು ಅಂತ ಕೇಳಿದರು. ಸೊ ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPSನ ಹೆಸರು ಬಂದುಬಿಟ್ಟು ನಾವಿಕ್ ಅಂತಕ್ಕದ್ದನ್ನು ಯಾರು ಬರೆದಿರ್ತೀರಿ ಅದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಆರನೇ ಪ್ರಶ್ನೆ ನೋಡೋಣ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಏಕೆ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಆಪ್ಷನ್ ಡಿ, ಇಲ್ಲಿ ಹೆಚ್ಚು ಬಟ್ಟೆ ಕೈಗಾರಿಕೆಗಳಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೆಚ್ಚು ಬಟ್ಟೆ ಕೈಗಾರಿಕೆಗಳಿರ್ತಕ್ಕಂಥದ್ದು ಸೊ ಬರೆದ್ರೆ ನಿಮಗೆ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಕೊಡ್ತಾರೆ. ನೆಕ್ಸ್ಟ್ ಒನ್, ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಪ್ರತ್ಯಕ್ಷ ತೆರಿಗೆಗೆ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಕಂಪನಿ ತೆರಿಗೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ರಾಜು ಒಬ್ಬ ವಿದ್ಯಾರ್ಥಿಯಾಗಿದ್ದು ಆತನ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯಲು ಬಯಸಿದ್ದಾನೆ. ಸೊ ಸೂಕ್ತವಾದ ಬ್ಯಾಂಕ್ ಖಾತೆ ಅಂತ ಕೇಳಿದರು. ಸೊ ಸೂಕ್ತವಾದ ಬ್ಯಾಂಕ್ ಖಾತೆಯನ್ನು ನೀವು ಬರಿಬೇಕಾಗಿತ್ತು. ಅದಕ್ಕೆ ನೀವು ಯಾವುದನ್ನು ಸಜೆಸ್ಟ್ ಮಾಡ್ಬೋದಪ್ಪ ಅಂತಂದರೆ ಉಳಿತಾಯ ಖಾತೆ ಅಂತ ಬರೀತಾರೆ. ಸೊ ಉಳಿತಾಯ ಖಾತೆ ಅಂತ ಬರೆದ್ರೆ ಸೊ ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ 1 ಮಾರ್ಕರ್ ಕೊಡ್ತಾರೆ. 1 ಅಂಕ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಅದು ಬಂದುಬಿಟ್ಟು ಕೆ ಶೇಷಾದ್ರಿ ಅಯ್ಯರ್ ಅಂತಕ್ಕದ್ದನ್ನು ಯಾರೆಲ್ಲ ಬರೆದಿರ್ತೀರಿ ಸೊ ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ಅಂಕಗಳನ್ನು ಕೊಡ್ತಾರೆ. ಇನ್ನು ಎರಡನೆಯ ಮಹಾಯುದ್ಧ ಶೀತಲ ಸಮರಕ್ಕೆ ನಾಂದಿ ಆಯಿತು ಹೇಗೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೀವು ಮುಖ್ಯವಾಗಿರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಯಾವ ಥರ ನಾಂದಿ ಆಯಿತು ಅಂತದನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಸೋವಿಯತ್ ರಷ್ಯಾ ಮತ್ತು ಅಮೇರಿಕ ಪರಸ್ಪರ ವಿರೋಧಿಯಿಂದ ಶಕ್ತಿಶಾಲಿ ದೇಶಗಳಾಗಿದ್ದರಿಂದ ಅಂತಕ್ಕಂಥ ಆಯ್ಕೆಯನ್ನು ಬರೆದ್ರೆ ಸಾಕು. ಇನ್ನು ದತ್ತಿ ಸಮಿತಿಯನ್ನು ಸ್ಥಾಪಿಸಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಏಕೆ ದತ್ತಿ ಸಮಿತಿಯನ್ನು ಸ್ಥಾಪಿಸಿದ್ದಾರೆ ಅಂತಂದರೆ ಆನ್ಸರ್ ಏನಪ್ಪ ಅಂದರೆ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಾ ಸ್ಥಿತ್ಯಂತರ ಕಾಲಾವಧಿಯಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲಿಕ್ಕೆ ಏನು ಮಾಡಿದ್ರಪ್ಪ ಅಂದರೆ ದತ್ತಿ ಸಮಿತಿಯನ್ನು ರಚನೆಯನ್ನು ಮಾಡಿದ್ರು ಅನ್ನೋದನ್ನು ನೀವುಗಳು ಕೂಡ ಬರಿಬೋದು. ಸೊ ಅದು ಕೂಡ ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಆಪ್ಷನ್ ಇತ್ತು. ಓಕೆನಾ. ಇನ್ನು ನೆಕ್ಸ್ಟ್ MRPL ವಿರೋಧಿ ಚಳವಳಿಯನ್ನು ಏಕೆ ಹಮ್ಮಿಕೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ MRPL ಏಕೆ ವಿರೋಧಿ ಚಳವಳಿಗಳನ್ನು ಹಮ್ಮಿಕೊಂಡಿದ್ದಾರೆ ಅಂದರೆ ಅದ್ರ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಏನಪ್ಪ ಅಂದರೆ ಈ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗ್ತದೆ ಅಂತಕ್ಕಂಥ ಒಂದು ಆಯ್ಕೆಯ ಉತ್ತರವನ್ನು ಕೊಡಬೇಕು. ಇನ್ನು ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಅಂತ ಕೇಳಿದ್ದಾರೆ. ಬಿಕಾಸ್ ಈ ಅವಧಿಯಲ್ಲಿ ಸೂರ್ಯನ ಲಂಬಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳೋದು ಹಾಗೂ ಈ ದಕ್ಷಿಣ ಭಾರತದಲ್ಲಿ 3 ಕಡೆ ಸಾಗರಗಳಿಂದ ಆವೃತ್ತವಾಗಿರೋದ್ರಿಂದ ಉಷ್ಣಾಂಶ ಕಡಿಮೆ ಆಗ್ತದೆ ಅನ್ನೋದನ್ನು ಬರಿಬೋದು. ಇನ್ನು ಸುವರ್ಣ ಗ್ರಾಮೋದಯ ಯೋಜನೆ ಜಾರಿಗೆ ತರಲಿಕ್ಕೆ ಏಕೆ ಜಾರಿಗೆ ತಂದಿದ್ದಾರೆ ಅಂತ ಕೇಳಿದ್ದಾರೆ. ಅದು ವಸತಿಹೀನರಿಗೆ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸಲು. ಇನ್ನು ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಯಾವ ವರ್ಷ ಸ್ಥಾಪಿಸಿದರು? 1978. ಇನ್ನು ಭಾರತ ಸಂವಿಧಾನದ 17ನೇ ವಿಧಿ ಮಹತ್ವ ಕೇಳಿದ್ದಾರೆ. ಅದು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಿದೆ ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು 2 ಮಾರ್ಕರಲ್ಲಿ ನಿಮಗೆ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಕೇಳಿದರು. ಇಲ್ಲಿ ಎಷ್ಟು ಜನ ಅಧ್ಯಕ್ಷರಿರ್ತಾರೆ, ಸದಸ್ಯರಿರ್ತಾರೆ, ಸಂವಿಧಾನದ ಯಾವ ವಿಧಿ ಅನ್ವಯ ಇದು ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನು ನೀವು ಬರೀಬೇಕು. ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ರಚನೆ, ಇದು ಕೂಡ ಈ ಕಾರ್ಮಿಕ ಸಂಘದ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತದೆ, ಈ ಕಾರ್ಮಿಕ ಸಂಘದಲ್ಲಿರ್ತಕ್ಕಂಥ ಅಧ್ಯಕ್ಷರು, ಸದಸ್ಯರು ಅದನ್ನು ಬರೀಬೇಕು. ಇನ್ನು ವರದಕ್ಷಿಣ ಪರಿಣಾಮಗಳನ್ನು ಬರೀತಕ್ಕಂಥದ್ದು, ತಾರತಮ್ಯದಿಂದ ರೂಪುಗೊಂಡ ಪೂರ್ವಾಗ್ರಹ ಋಣಾತ್ಮಕ ಭಾವನೆಗಳಿಗೆ ಕಾರಣ.
ಆಮೇಲೆ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಎದುರಿಸಿದ ಸಮಸ್ಯೆ, ನಿರಾಶ್ರಿತರ ಸಮಸ್ಯೆ, ವಲಸೆ ಸಮಸ್ಯೆ, ಆಹಾರ ಸಮಸ್ಯೆ, ಸಂವಿಧಾನ ರಚನಾ ಸಭೆ ಸಮಸ್ಯೆ ಅದು ಕೂಡ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕ. ಹೌದು, ಇಲ್ಲಿ ರಾಜ ತೀರಿಕೊಂಡ ನಂತರ ಆತನ ದತ್ತು ಮಗುವಿಗೆ ಅಧಿಕಾರ ಇರಲಿಲ್ಲ. ಸೊ ಅದನ್ನು ಸಂಪೂರ್ಣವಾಗಿ ಏನು ಮಾಡ್ತಿದ್ರಪ್ಪ ಅಂತಂದರೆ ಬ್ರಿಟಿಷರೇ ತೆಗೆದುಕೊಳ್ತಿದ್ರು. ಈ ಥರನಾಗಿರ್ತಕ್ಕಂಥ ಈ ಜೈಪುರ್, ಸತಾರ ಇವುಗಳನ್ನು ಏನು ಮಾಡಿದ್ರಪ್ಪ ಅಂದರೆ ವಶಪಡಿಸಿಕೊಂಡ್ರು. ಇನ್ನು ಮಳೆ ಕೊಯ್ಲಿನ ಪ್ರಾಮುಖ್ಯತೆ, ಅದು ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸ್ತದೆ, ನೀರಿನ ಲಭ್ಯತೆಯನ್ನು ಏನು ಮಾಡ್ತದಪ್ಪ ಅಂದರೆ ಉಪಯೋಗವನ್ನು ಪಡಿಸ್ತದೆ, ಬೆಳೆಗಳಿಗೆ ಕೂಡ ಅನುಕೂಲ ಅಂತ ಬರೀರಿ. ಇನ್ನು ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ. ಹೌದು, ಈ ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಏನಪ್ಪ ಅಂದರೆ ವಾಣಿಜ್ಯ ಬೆಳೆಗಳು. ಓಕೆ, ಇದರಿಂದ ರೈತರಿಗೆ ಆರ್ಥಿಕವಾಗಿ ಅನುಕೂಲವಾಗ್ತದೆ. ಆಮೇಲೆ ಇದನ್ನು ರಫ್ತು ಕೂಡ ಮಾಡ್ತಾರೆ. ಓಕೆನಾ, ರಫ್ತುಗಳನ್ನು ಮಾಡಿ ಆಮೇಲೆ ದೇಶದ ಆದಾಯ ಮತ್ತು ತಲಾ ವರಮಾನ ಕೂಡ ಹೆಚ್ಚಾಗ್ತದೆ. ನೀತಿ ಆಯೋಗದ ಧ್ಯೇಯೋದ್ದೇಶಗಳು ಇಂಪಾರ್ಟೆಂಟ್. ಪ್ರತಿ ವರ್ಷ ಮಾರ್ಚ್ 15ರಂದೇ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಿಸ್ತಾರೆ. ಏಕೆ? ಅದು ಈಜಿ ಇತ್ತು. ಇನ್ನು 3 ಮಾರ್ಕರಲ್ಲಿ ಬಕ್ಸಾರ್ ಕದನದ ಪರಿಣಾಮ ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ವ್ಯವಸ್ಥೆ ಬೀರಿದ ಪರಿಣಾಮ. ಇನ್ನು ಭಾರತದಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ, ಪಶ್ಚಿಮ ಕರಾವಳಿಯ ಬಂದರುಗಳನ್ನು ಕೇಳಿದರು. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಭಿನ್ನ. ಇನ್ನು ಅಂಚೆ ಕಚೇರಿ ನಿರ್ವಹಿಸುವ ಹಣಕಾಸಿನ ವ್ಯವಹಾರ ಕೇಳಿದರು. ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣೆ. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ಕೇಳಿದ್ದಾರೆ, ಅದು ಇಂಪಾರ್ಟೆಂಟು. ಇನ್ನು ಭಯೋತ್ಪಾದನೆ ಜಾಗತಿಕ ಭದ್ರತೆಗಿಂತ ಆತಂಕಕಾರಿಯಾಗಿದೆ ಹೇಗೆ? ಇದು ಕೂಡ ಪ್ರಶ್ನೆಯನ್ನು ನಿಮ್ಗೆ ಏನು ಮಾಡಿದ್ರು ಅಂದರೆ ಕೇಳಿದರು. ಇನ್ನು ಸಂಘಟಿತ ವಲಯದ ಕೆಲಸಗಾರರ ಲಕ್ಷಣ, ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ನಿಶ್ಚಿತ ವೇತನ ಬರ್ತದೆ, ಕಾಯ್ದೆ ನಿಯಮಗಳು ಬರ್ತಾವ, ವಿದ್ಯಾರ್ಥಿಗಳು ಬರ್ತದೆ. ಓಕೆನಾ, ಆಮೇಲೆ ಅಧಿಕಾರದ ಏಣಿ ಶ್ರೇಣಿ ಪದ್ಧತಿ ಇವೆಲ್ಲವುಗಳನ್ನು ಇಲ್ಲಿ ಬರಬೇಕು. ಇನ್ನು ಭೂಕಂಪಗಳು ಅತ್ಯಂತ ವಿನಾಶಕಾರಿ. ಹೌದು, ಸೊ ಭೂಕಂಪಗಳು ಏನು ಮಾಡ್ತವೆ? ಅಪಾರ ಸಾವು ನೋವುಗಳನ್ನು ಉಂಟು ಮಾಡ್ತದೆ, ಸಂಚಾರವನ್ನು ಕಡಿತ ಮಾಡ್ತದೆ. ಓಕೆನಾ, ಅದನ್ನು ಬರಿಬೇಕು. ಇನ್ನು 4 ಮಾರ್ಕರಲ್ಲಿ ಹಲಗಲಿ ಬೇಡರ ದಂಗೆ ಕೇಳಿದರು. ಸ್ವಾಮಿ ದಯಾನಂದ ಸರಸ್ವತಿಯವರ ಕೊಡುಗೆ. ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನ ಅಥವಾ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ, ಆರ್ಥಿಕ ಅಸಮಾನತೆ ನಿವಾರಣೆಗಾಗಿರುವ ಅಗತ್ಯ ಕ್ರಮಗಳು. ಇನ್ನು ಮ್ಯಾಪ್ ಕ್ವಶನ್ ಕೂಡ ಭಾಳಷ್ಟು ಈಸಿಯಾಗಿತ್ತು, ಇದನ್ನು ಕೂಡ ನೀವು ಬರೆದಿರ್ಬೋದು ಅಂತ ಹೇಳ್ತಾ ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ ಈ ವಿಡಿಯೋ. ಬಾಯ್.